ಶುಕ್ರವಾರ ಸಾಯಂಕಾಲ ನಾವು 4 ಗಂಟೆಗೆ ದಾವಣಗೆರೆಯಿಂದ ಬಿಟ್ವಿ. ಅಲ್ಲಿಂದ ಸೀದಾ ದಾಂಡೇಲಿ ರೆಸಾರ್ಟಿಗೆ ಹೋದ್ವಿ. 11:30ಗೆ ಮುಟ್ಟಿದ್ವಿ. ಫುಲ್ ಸುಸ್ತಾಗಿತ್ತು, ಮಳೆಯಲ್ಲೆಲ್ಲ ನೆಂದಿದ್ವಿ. ಊಟ ಮಾಡಿ ಮಲಗಿದ್ವಿ. ಅರ್ಲಿ ಮಾರ್ನಿಂಗ್ ಎದ್ದೇಳಬೇಕು ಅಂತ ಜಲ್ದಿ ಮಲ್ಕೊಂಡ್ವಿ. ಬೆಳಗ್ಗೆ ನೇಚರ್ ವಾಕಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದಾರೆ. ಬೆಳಗ್ಗೆ ಮೀಟ್ ಆಗೋಣ ಬನ್ನಿ. ಹಾಂ ಹಾಂ ಏನು ಅಡ್ಡಾಡದ ಗೊತ್ತಿಲ್ಲ, ಅವ್ರು ಕರ್ಕೊಂಡು ಹೋಗ್ತಾರೆ. ಇಲ್ಲ, ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಹಾಂ, ರಾತ್ರಿ ನಿದ್ದೆ ಮಾಡಿಲ್ಲ. ಬೆಳಗ್ಗೆ 7 ಗಂಟೆ ಟೈಮು. ಈಗೆಲ್ಲ ಹುಡುಗರನ್ನ ಎಬ್ಸೋಣ ಬನ್ನಿ. ಎಬ್ಸ್ಬೇಕೀಗ. ಮಂಜಣ್ಣ ಒಂಚೂರು ಮಕ್ಕ ತಗೊಂಡು ಬಾ, ಹೋಗೋಣ. ಎದ್ದೇಳು, ನೇಚರ್ ವಾಕ್. ರಾಮ ನೇಚರ್ ವಾಕ್. ಹಾಂ, ಎದ್ದೇಳು. ಏನು ಬೆಡ್ಶೀಟ್ ಬೇಕು ಇನ್ನೊಂದು ಹೊಚ್ಕೊಳಕ? ಅಲ್ಲಲ್ಲಿ ಇಲ್ಲೇ ಒಂದು 5 ನಿಮಿಷ ಅಡ್ಡಾಡ್ಕೊಂಬಂದು ಮತ್ತೆ ಮಕ್ಕ ಬಂತು ಬಾ. 10 ನಿಮಿಷ ಎದ್ದೇಳ್ತೀಯಾ ಸರ್? ನೇಚರ್ ವಾಕ್ ಕೇಳಲಿ ಅಪ್ಪ, ಗಾಡಿ ಅಷ್ಟೇ ಸೌಂಡ್ ಅನ್ಕೊಂಡಿದ್ದೆ, ಬಾಡಿನ ಸೌಂಡ್ ಇಲ್ಲ ಅಪ್ಪ. ವರ್ಣ ಇಲ್ಲಿ ಮಕ್ಕ ತೋರಿಸಿಲ್ಲ. ಅಲ್ಲೋ ಹೋಗೋಣ ಬಾ, ನೇಚರ್ ವಾಕಿಗೆ ಹೋಗೋಣ ಬರ್ರಿ. ಏನೈತಲ್ಲ ದರ್ಶ, ನೇಚರ್ ವಾಕ್ ಬಾ, ನೇಚರ್ ಎಂಜಾಯ್ ಮಾಡೋಣ ಬಾ. ಹಾಂ, ಬರ್ತೇವದಿಲ್ಲ ಈಗ? ಹಾಂ, 5 ನಿಮಿಷ ಟೈಮ್ ನೋಡಿಲ್ಲ, ನಿಜ ನೀರು ಒಯ್ದು ಬಿಡ್ತೀನಿ. ಇದು ಯಾವುದು ಕೊನೆ ಪಾರ್ಟಿ? ಆದಿಗೆ ಎಪ್ಸೇ ಇಲ್ಲ. ಆದರ್ಶ್ ಬರ್ತೀಯಾ? ಎದ್ದೇಳು, ಮುಖ ತಪ್ಪು. ಹಾಂ ಹಾಂ, ಎಲ್ಲರಿಗೂ ಮಜ್ಜಿಗೆ. 6:30 7 ಗಂಟೆ ಅನ್ನಕತ್ತಿದ್ನಲ್ವ. ಹಾಂ, ರೆಡಿ ಏನಪ್ಪ, ಹೋಗೋಣ? 7 ಗಂಟೆ ಆಗೈತಿ. ಇನ್ನೊಂದು 1/4 ಗಂಟೆ ಒಳಗೆ ನೇಚರ್ ವಾಕ್ ಅಂತ ಕರ್ಕೊಂಡು ಹೋಗ್ತಾರೆ, ಅಲ್ಲಿಗೆ ಹೋಗ್ತಿದ್ದೀವಿ. ರೆಸಾರ್ಟು ಈ ಥರ ಕಾಣ್ತೈತಿ. ನಮ್ಮದು ಗ್ರೀನ್ ವ್ಯಾಲಿ ರೆಸಾರ್ಟ್. ಜೋರಾಗಿ ಇದು ಮಾಡೋ. ಮಾಡ್ತಿರೋದು ಅಲ್ಲಿ ಬಿಡಲ್ಲ. ಏನು ಕಾಣಬಹುದು ಮತ್ತೆ ಬಂದ್ರಲ್ಲ ಅಣ್ಣ ಬಂತ. ಕುತ್ಕೊಳ್ಳಲಿ, ದಬ್ಬಕತ್ತೀನಿ. ಆಗ್ತೈತ್ ಬಾರ್ಲಿ, ಸರಿ ಇಲ್ಲಿ ಆ ಕಡೆ ಹಾಕತ್ತು 360 ಹಾಕತ್ತಾಗಿಲ್ಲ. ಹೌದೇನ? ಇದೇನು ಕೈ ಒಳಗಾಕಿದ್ದೆ? ಅಪ್ಪ ಅದಕ್ಕೆ ಅವನಷ್ಟು ನೋಡಾಕತ್ತಿಲ್ಲ ಅಂತ ಏನು ಅದೆಲ್ಲ ರೆಕಾರ್ಡ್ ಆಯ್ತಲ್ಲ, ಅದೆಲ್ಲ ರೆಕಾರ್ಡ್ ಆಗತ್ತೆ. ಅಂದ ತಕ್ಷಣ ಅದು ಬೀಪ್ ಹಾಕ್ಬಿಡೋದು. ಒಳ್ಳೆ ಬಕ್ಕ ಪಕ್ಷಿಗಳು. ಹಣ ಬಂದ. ನಮ್ಮ ನೇಚರ್ ವಾಕಿಗೆ ಕರ್ಕೊಂಡು ಅವ್ರನ್ನ ವೆಯ್ಟ್ ಮಾಡ್ತಿದ್ದೀವಿ ಇಲ್ಲಿ. ಜಾಗ ಮಾತ್ರ ಸೂಪರು. ಇಲ್ಲಿ ಕುತ್ಕೊಂಡು ನೇಚರ್ ನೋಡೋದ್ರಲ್ಲಿ ಮಜಾ ಆಯ್ತು. ಯಾಕೆ ಆಫ್ ಆಯ್ತೇನ ಇದು? ಅದು ಹಂಗೆ ಅದು
ಬಾರಮ್ಮ, ಆರಾಮ್ ಬಾರಮ್ಮ. ಎಸ್ ಚಪ್ಪಲ್ಗೆ ಚೂನ ಐತಿ ಬಕ್ ಬಾರ ಬಿದ್ದಂತಕ್ಕೋ ನೋಡಿ. ನೇಚರ್ ನೋಡ್ರಿ ಇಲ್ಲಿ ನಿಂತ್ರ. ಇದೇ ನೇಚರ್. ಬಾರಮ್ಮ, ಹೆಂಗೈತೆ ನೇಚರ್? ಏನಾದರೂ ಮಾತಾಡಿದ್ವಿ. ನನಗೆ ಇವತ್ತು ಬೇಕು, ಇವತ್ತು ಎಷ್ಟೇ ಹೊಲದಲ್ಲಿ ಸದ್ದಿಲ್ಲದೆ ಬಂದು ಸದ್ದನ್ನು ಗದ್ದಲ ಮಾಡಿ ಗಂಡದಲ್ಲಿ ಹೋಗಿ ಮಳೆ ಬಂತು. ನೇಚರ್ ವಾಕ್ ಶುರು ಮಾಡೋಣ ಅಂದ್ಕೊಂಡ್ವಿ, ಮಳೆ ಬರ್ತೈತಿ. ಇದು ಕ್ಯಾಂಟೀನ್ ಪ್ಲೇಸು, ಇಲ್ಲಿ ಕೂರ್ತಾರೆ. ಹಾಂ, ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕೋ ಕಾಣೆ. ಇವಾಗ ನಾವೆಲ್ಲ ಹೊರಟಿರೋದು ನೇಚರ್ ವಾಕಿಗೆ. ಇವರು ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನ, ಬಿಳೆಕೋಲ್ ಹಿಡ್ಕೊಂಡು. ಅಣ್ಣ ಫುಲ್ ಆಫ್ ರೋಡಾ ನೀನು ಆನ್ ರೋಡ್ ಕರ್ಕೊಂಡು ಹೊಂಟಿರಲ್ಲ? ಆಫ್ ರೋಡ್ ಅಂದು ಹಾಂ, ಟ್ರೆಕ್ಕಿಂಗ್ ಗೈಸ್, ಟ್ರೆಕ್ಕಿಂಗ್ ಅಂತೆ. ಜಿಗಣಿ ಇರ್ತಾವು, ಆಮೇಲೆ ಪಕ್ಷಿಗಳು ಇರ್ತಾವಂತೆ. ಅಯ್ಯೋ ಹೊಂಟ್ರು ಅಣ್ಣ. ಏನು ಆನ್ ರೋಡ್ ಆಫ್ ರೋಡ್? ಬರ್ರಿ ಹೋಗೋದೆ ಗೈಸ್. ಆನ್ ರೋಡ್ ತೋರಿಸಿ ಆಫ್ ರೋಡ್. ಹಾಂ ಅಣ್ಣ ಬರ್ರೋಪ್ಪ. ಅಲ್ಲೇ ರಾಕೇಶ್ ಓಡೋಡ್ ಬರ್ತಾವ್ರೆ. ಬರ್ರಿ, ಚೆನ್ನಾಯ್ತಿಲ್ಲ ಆಫ್ ರೋಡ್. ಜಂಪ್ ಏ ಬೇಡ ಬೇಡ, ಹಂಗೆ ಬಾರೋ. ಓ ಮೈ ಗಾಡ್, ದಟ್ಟ ಅರಣ್ಯ. ಹಾಂ ಏ ಮೆಲ್ಲಕಪ್ಪ, ಕ್ಯಾಮ್ರಾ ನೋಡ್ಕೊಂಡು ಬಿಡ್ಗಿದ್ಯಾ? ಏ ಮರ ಅಲ್ಲಾಡ್ಸ್ಬಿಡ್ರೋ, ನೀರು ಬೀಳ್ತಾವ. ಮಳೆನೂ ಬರ್ತೈತಿ, ಇಲ್ಲಿ ನೀರ ಹತ್ರನೂ ಬಂದೀವಿ. ನೀರು ಮಾತ್ರ ಸೂಪರು. ಏ ಜಾತ ಬಲಿ ಬರೋಣ. ಇಲ್ಲಿ ಇಷ್ಟ ಹಾಳಾಯ್ತಪ್ಪ. ಕೊಂತ ಡಿಸ್ಟ್ ಅಲ್ಲ, ಆ ಕಡೆ ಒಂದು ಆಡ ನೋಡು. ಇದ್ರ ಮೇಲೆ ಹೋಗ್ಬೋದು ಅನ್ಸುತ್ತಲ್ಲ, ಡಿಸ್ಟ್ ಮೇಲೆ ಆ ಕಡೆ ಹೋಗ್ಬೋದು. ಅಲ್ಲ ಆ ಕಡೆ ಹೋಗ್ಬೋದು, ಆ ಕಡೆ. ಹಾಂ ಅಲ್ಲ ಹೋಗೋದು ಬಿಡು, ಹಿಂಗೆ ಹೋಗೋಣ ಈಗ. ಏನೋ ಆಗ್ಬಾರ್ದು ಈಗ. ತಡಿಯೋ. ಹಾಂ ಇದೇ ಸ್ವರ್ಗ. ಏನಾಗಲ್ಲ ಬಾ, ಏನಾಗಲ್ಲ. ಆತ ಹಸಿ ಆದಂಗೆ ಬಾ. ಅದು ಬಾ, ಕ್ರಾಸ್ ಮಾಡ್ಬಾರ್ದು.
ಸ್ಟ್ರೈಟ್ ಬರ್ರಿ, ನೀರು ಜಾಸ್ತಿ ಕಾಣ್ದ ತಕ್ಷಣ ಅಲ್ಲಿ ನಿಲ್ರಿ. ನೋಡ್ರು ಅಲ್ಲಿ ನೀರು ಎಲ್ಲಿ ಸಿಕ್ಕತ್ತ ಅಲ್ಲಿ ಹಿಡೀರಿ. ಹೌದೌದೌದು. ಹಾಂ ದಾಟ್ಬೇಕು, ಈ ಕಡೆ ಮುಂದೆ ಬರ್ರಿ. ಒಂದು 4 ಜನ 360 ಮಾಡಲ್ಲ ಬೇಗ ಮಾಡಕತ್ತೀನಿ. ಬರ್ರಿ ಬರ್ರಿ ಬರ್ರಿ. ಮಿಡ್ಲ್ ಆಫ್ ದ ಇನ್ನಿಂಗ್ಸ್ ಮಾಡಲಿ ಬಂದ್ರು ಬಂದ್ರು. ವಿ ಆರ್ ಇನ್ ಕಾರ್ಡ್. ಇದೇ ಸ್ವರ್ಗ. ಮರಗಳನ್ನು ನೋಡ್ತಾನಲ್ಲ, ಮಂಚರ್ ನೋಡೋದ್ ಬಿಟ್ಟು ಇದೇ ಸ್ವರ್ಗ. ಹಿಂಗೆ ಕೆಳಗಡೆ ಹೋಗಿ ಸುಪ್ರೀತ್, ಹಿಂಗೆ ಕೆಳಗಡೆ ಗೆಲ್ಲ ತಡಿ 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 ಈಗ ನಾನು ಬರ್ಬೇಕಾ ಮುಂದೆ? ಹಾಂ ಬನ್ನಿ. ಬಾ ಬಾ. ಕರ್ದಿ ಕರಡ್ ಐತಿಲ್ಲ. ಬನ್ನಿ ಬನ್ನಿ. ಹೋಗ್ರು ಮುಂದೆ ಹೋಗ್ರು. ಸರಿ ಅವ್ರು ಬರ್ಲಿ ಸರಿಯಾ? ನಾನು ದಾರಿ ತೋರಿಸ್ತೀರ, ಕರೆಕ್ಟ್ ದಾರಿ ಅದು. ಒಂದು ಇದು ಹಾಂ ಟ್ರೈಪಾಡ್ ಐತಲ್ಲ, ಮುಗಿಸ್ತಮ್ಮ. ಹಾಂ ಟ್ರೈಪಾಡ್ ಐತಲ್ಲ, ಹಾಕ್ಬಿಟ್ಟು ಇಟ್ಬಿಡು. ಎಲ್ಲರೂ ಹಿಂಗೆ ಸುತ್ತಿ ನಡ್ಕೊಂಡು ಬರೋಣ. ಫೋಟೋ ಕ್ಯಾಪ್ಚರ್ ಮಾಡಿಲ್ಲ 360 ಫೋಟೋ ಅಂತ ಹೊಡ್ರಪ್ಪ ಅವನಿಗೆ. ಎಷ್ಟು ವರ್ಷ ಅಂತ ಬೆಳಗಿನ ಅವನು 1000 ಆಗ್ಯವನು. ಹಾಂ ಹಾಂ ನೆನಪಿ ಆಯ್ತು, ಸಾಕು ಬಂದು ಮಾಡಿ ಬಾಳಪ್ಪ. ಟ್ರೈಪಾಡ್ ಹಿಡ್ಕೊಂಡಲ್ಲ, ಎಲ್ಲಿ ಹಿಡ್ಕೊಂಡೆ? ಈ ಇದ್ರಾಗ ಸಿಕ್ಸಿನಲ್ಲ, ಇದ್ರಾಗ ಐತಿ ಹುಡ್ಕಕತ್ತೆ ಹುಚ್ಚರಂಗ. ನೋಡಿ ಫ್ರೆಂಡ್ಸ್, ಫಸ್ಟ್ನೇ ಜಿಗಣೆ ಹತ್ತಿದೆ ಇಲ್ಲಿ. ಹೋಗಲಿ ಯಾರಪ್ಪ ಬ್ರೋ. ಜಿಗಣೆ ಎಲ್ಲ ಐತಿ ತೋರ್ಸಿ ಬಾ. ಅಲ್ಲಿ ವೀಡಿಯೋ ಇಟ್ಟಿನಿ ಅವಾಗ ಒಂಚೂರು ಮುಂದೆ ಬಂದು ಹಂಗೆ ಹಿಂದೋಗಿ ಅದನ್ನ ತಗೊಂಬ. ಏನೈತೆ ಇದಾ? ಮುಂದೆ ಬಾ. ಹಾಂ ಈಗ ಹೋಗಿ ತಗೊಂಬ. ಅವ್ನ ಕಾಲಾಗತ್ತೈತಿ. ಎಲ್ಲ ಐತೆ ಆಯ್ತಾ? ಇವನ್ ವರ್ಣನ್ ಕಾಲಾಗತ್ತೈತಿ. ನಡ್ರಿ ತೋರ್ಸು, ನೋಡ್ಕೊಂತ ನಡ್ರಿ. ಎಲ್ಲ ಹೌದಾ? ಹತ್ಕೊಂಡ ತಡಿ, ನಿನ್ ಕಾಲಿಗೆ ಹತ್ಕೊಂಡ ತಡಿ ಇವಾಗ 5 ನಿಮಿಷಕ್ಕೆ. ಇಲ್ಲ ಐತೆ ನೋಡಿ, ಇಲ್ಲಿ ದಿಸ್ ಒನ್, ದಿಸ್ ಇಸ್ ಜಿಗಣೆ. ಸರ್ ಜಿಗಣೆ ಕೈ ಹಿಡ್ಕಂತ ನಾರಿ ಅಲ್ಲೇ. ಅದನ್ನ ಏನು ಮಾಡ್ತೀರಿ ಬಿಡ, ಫ್ರೈ ಚೆನ್ನಾಗಿರುತ್ತೆ ಇದ್ರದ್ದು. ಮಾಡ್ತೀನಿ
ನೋಡಿ ಫ್ರೆಂಡ್ಸ್ ನಾವು ಕಾಡಲ್ಲಿ ಜಿಗಣೆ ನೋಡಿದೇವಿ. ನೋಡಿ ದೊಡ್ಡದು ಸಾಯಲ್ಲದು ಜಿಗಿತ ಹೋಗು ಮಾಡಕಂತಾನ. ಇಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಹೋದವಲ್ಲ ಇಲ್ಲಿ. ನಡಿ ಕಾಡ್ದೆ ಎಲ್ಲಿ ಹೋಗ್ತೀವ ಅಣ್ಣ ಬರ್ಲಿಲ್ಲ ಇದು ನನ್ನ ಶೂ ಸ್ವಲ್ಪ ಇಲ್ಲೊಂದು ಜಿಗಣೆ ಸಣ್ಣದೈತ್ ನೋಡ್ರಿ. ಗಟ್ಟಿ ಇದ್ದಂಗಿದಾವ. ಇಲ್ಲಿ ದೊಡ್ಡದು ರಕ್ತ ಕುಡ್ದತ್ತೆ ಇದು. ಇದು ಬಿಡಿಸ್ಕೊಂಡಿದ್ದಲ್ಲ ಅಲ್ಲೇ ಹತ್ತಿತ್ತಲ್ಲ ಒಂದು. ಮತ್ತೆ ಬೇರದ ಉಪ್ಪು ಹಾಕಿ ಇದು ಮಾಡೋಣ ಅಣ್ಣ. ಉಪ್ಪು ಹಾಕಂತೀರಿ ಇಲ್ಲ ಐತಿ ಅದ್ರ ಮೇಲೆ ಹಾಕಿ ಬಿಡಿಸೋಣ ಅಂತ. ಇದು ಮಾಡೋ ವಿಡಿಯೋ ಮಾಡೋ ಕೈ ಕೊಡು ಅಲ್ಲಿ ಅಣ್ಣ. ನೀ ಕಟ್ಕೋ ಒಂಚೂರು ಕಾಣಂಗ ನೋಡುವ. ಇದು ಆಫ್ ಆತಂದ್ರೆ ಇದನ್ನ ಹೊತ್ತು ಡಿಸ್ಪ್ಲೇ ನಮ್ಮ ಮನೆ ತೋರ್ಸ್ಬೇಕು ನೀಗ. ನಾನು ಬಿಡಿಸೇನೆ ಅಂತಂದು ಇಲ್ಲಿ ಉಪ್ಪಿಂದ ತೆಗೆಯೋದ್ರಿಂದ ತೋರ್ಸಲೇ. ಯಾವ ಲೆವೆಲ್ ಗುಳುಗುಳು ಅನ್ನಕತ್ತೇ ನೋಡಿದ್ಮೇಲೆ ಇಷ್ಟಪಟ್ಟ ಅಲ್ಲಿಲ್ಲ. ಈಗ ಮೊದಲು ಗುಳುಗುಳು ಅನ್ನಕತ್ತೈತಿ. ಹತ್ರ ಬಾಲೆ ತಡಿಲಿ ಹಾಲೆ. ತಿಂಡಿ ಟೈಮ್ ಆಗ್ತದ ನೋಡು. ಬಿಡ್ತೋ ಓಡ್ತೋ. ಇಲ್ಲೆಲ್ಲ ಹತ್ಗೆ ಬಂದೈತಲೆ. ಇಲ್ಲೆಲ್ಲ ರೈತನ್ ನೋಡ್ಲೆ. ದೊಡ್ಡದು ಹತ್ತಿತ್ಲೆ ಕಾಲಿಗೆ. ಮಜಾ ಇತ್ತು. ನೋಡ್ಕೊಳ್ರ ನೀವು ನೋಡ್ಕೊಳ್ರಿ. ಇಲ್ಲೆಲ್ಲ ಓತ್ ನೋಡೋದು. ಓತಲ್ಲ ನೋಡು ಕ್ಲೀನಾಗಿ ನೋಡ್ಕ. ಸ್ಲಿಪ್ಪರ್ ನೋಡ್ಕ ಕಾಲಿಗೆ ಬಿದ್ದೈತೆ ನೋಡಲ್ಲ. ಇಲ್ಲ ನೋಡಿ ಚಿನ್ನ ಪಾಪು. ಹಣ ಕುಡಿಲ್ ಬಿಡು ಒಂದು ಸ್ವಲ್ಪ ದೊಡ್ಡದಾಗ್ಲಿ. ಯಾವುದು ಇದು ಪೇಜ್ ನಿಮ್ಮದು? ಪೇಜ್ ಇಲ್ಲ, ಯೂಟ್ಯೂಬ್ ಚಾನಲ್ ಐತಿ. ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಬರ್ರಿ. ಇಲ್ಲಿ ಕಾಣಿಸಕ್ ಕುಂತೈತೆ ನೋಡ್ರಪ್ಪ ಅಣ್ಣ. ಅದು ಮರಿ ನೋಡದ ಅಲ್ಲಿ. ಅವಿನ ಮರಿನಾ ಎಷ್ಟು ಚೆನ್ನಾಗಿ ಗೊತ್ತಾ ನೋಡಿ. ವಿಡಿಯೋ ಮಾಡಿ ಅವಾಗ ತಾನೇ ಹೊಟ್ಟೆಯಿಂದ ಹೊರಗಡೆ ಬಂದೈತೆ. ಹೌದಾ? ಹೊಟ್ಟೆಯಿಂದ ಹೊರ ಬಂದೈತೆ. ಪಾಸ್ವರ್ಡ್ ಅದು ಮೊಟ್ಟೆ ಹಾಕಿಲ್ಲ. ನೇಚರ್ ವಾಕ್ ಅಂತ ಬಂದಿದ್ವಿ. ಇಲ್ಲೆಲ್ಲರೂ ಇದ್ದಾರೆ. ಹಲೋ ಗಾಯ್ಸ್. ಹಾಯ್ ಹಾಯ್. ಇಲ್ಲಿ ಇನ್ನೂ ಜಿಗಣಿ ಹುಡುಕ್ತವ್ರೆ. ಆಯ್ತಾ ಓತಾ ಹೋಯ್ತು ಬಿಡ. ಹೋದ್ಮೇಲೆ ಕರ್ತಿರಲ್ಲ. ಇಲ್ಲಿ ಎಮ್ಮೆಗಳು ಸ್ನಾನ ಮಾಡಕತ್ತವೆ. ಅಡಲೈಂಗ್ಸ್ ಈ ಕಡೆ ಬಂದಲ್ಲ. ಒಳ್ಳೆ ಕೋಲ್ಡ್ ನೀರಾಗೆ ಎಮ್ಮೆ ಸ್ನಾನ ಮಾಡ್ತಾ ಇದ್ದಾವೆ. ಹೇಗೆ ರೆಸಾರ್ಟಿಗೆ ಹೋಗೋ ದಾರಿ ಹೆಂಗೆ? ಎಡಗಾಲ ಓದಿತೀಯಾ? ಹಂಗೆ ಗೋವಾ ಟ್ರೈನಿಗೆ ಹೋಗ್ತಿದ್ದೀವಿ. ಇದೇನು ತಿಂಡಿ ತಿಂತ ಇದ್ದರು ಸಡನ್ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದಾರೆ ಅಂತ ನೋಡ್ತಿದ್ದೀರಾ? ಕಾಳಿ ರಿವರ್ ಅಲ್ಲಿ ಭಾಳ ನೀರು ಇರೋದ್ ಕಾರಣ ನಮಗೆ ರಿವರ್ ರಾಫ್ಟಿಂಗ್ ಆಕ್ಟಿವಿಟೀಸ್ ಏನು ಇರಲಿಲ್ಲ. ಆ ಒಂದಿನ ಏನು ಮಾಡೋಣ ಅಂತ ನಾವು ರೆಸಾರ್ಟ್ ಓನರಿಗೆ ಕೇಳಿದ್ವಿ. ಅವರು ನಮಗೆ ಹೇಳಿದ್ದು ಪ್ಲೇಸಸ್ ಹೋಗೋಕ್ಕೆ ಇಂಪಾಸಿಬಲ್ ಆ ಟೈಮಲ್ಲಿ. ಅಂದ್ರೂ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ಎಲ್ಲಿಗೆ ಹೋದ್ವಿ ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ರಿ, ಪಾರ್ಟ್ 2.